ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಯಾವ ಥರ ಒಂದು ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾರಿಜಾಂಟಲ್ ಲೈನ್ ಅಂದರೆ ಏನು, ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಸೊ ಹಾರಿಜಾಂಟಲ್ ಲೈನ್ನ ನೀವೀಗ ನಿಮ್ಮ ವೆಬ್ ಪೇಜ್ನಲ್ಲಿ ಈಗ ಒಂದು 2 ಪ್ಯಾರಾಗ್ರಾಫ್ನ ಬರೆದಿದ್ದೀರಾ ಅಂದಮೇಲೆ, ಸೊ ನೀವು ನಿಮ್ಮ ವೆಬ್ ಪೇಜ್ನ ಸಪ್ರೇಟಾಗಿ ನೀವು ಒಂದು ಪ್ಯಾರಾಗ್ರಾಫ್ನ ಬರೆದಿರ್ತೀರಾ. ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಪ್ಯಾರಾಗ್ರಾಫ್ನ ಬರೆದಿರ್ತೀರಾ. ಸೊ ಅವು ಎರಡು ಸಪ್ರೇಟಾಗಿ ಬರೆದಿರ್ತೀರಾ. ಸೊ ಅದರ ಮಧ್ಯದಲ್ಲಿ ನೀವು ಒಂದು ಹಾರಿಜಾಂಟಲ್ ಲೈನ್ನ ಆ್ಯಡ್ ಮಾಡಬೇಕಾದ್ರೆ, ಸೊ ಹಾರಿಜಾಂಟಲ್ ಲೈನ್ನ ಆ್ಯಡ್ ಮಾಡಬೇಕಾದ್ರೆ ನೀವು HR ಟ್ಯಾಗನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ HR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಒಂದು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹಾರಿಜಾಂಟಲ್ ಲೈನ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾರಿಜಾಂಟಲ್ ಲೈನ್, ದ HR ಟ್ಯಾಗ್ ಇನ್ HTML ಸ್ಟ್ಯಾಂಡ್ ಫಾರ್ ಹಾರಿಜಾಂಟಲ್ ರೂಲ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ಹಾರಿಜಾಂಟಲ್ ರೂಲ್ ಆರ್ ಥೆಮೆಟಿಕ್ ಬ್ರೇಕ್ ಇನ್ HTML ಪೇಜ್. ಸೊ ನೀವು ಒಂದು ಲೈನ್, ಒಂದು ಹಾರಿಜಾಂಟಲ್ ಆದಂಥ ಒಂದು ಲೈನ್ನ ಆ್ಯಡ್ ಮಾಡಬೇಕಾದ್ರೆ ನಿಮ್ಮ ವೆಬ್ ಪೇಜ್ನಲ್ಲಿ ಒಂದು ಥೆಮೆಟಿಕ್ ಬ್ರೇಕ್ ಲೈನ್ನ ಆ್ಯಡ್ ಮಾಡಬೇಕಾದ್ರೆ, ಸೊ HR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇಟ್ ಡಿವೈಡ್ ಆರ್ ಸಪರೇಟ್ ಡಾಕ್ಯುಮೆಂಟ್ ಸೆಕ್ಷನ್ಸ್. ಸೊ ಒಂದು ಡಾಕ್ಯುಮೆಂಟ್ ಸೆಕ್ಷನ್ನ ಒಂದು ಸಪರೇಟ್ ಆಗಿ ಮಾಡಬೇಕಾದ್ರೆ, ಒಂದು ಸಪರೇಟ್ ಅಥವಾ ಒಂದು ಡಿವೈಡ್ ಆಗಿ ಮಾಡಬೇಕಾದ್ರೆ ನೀವು ಇಲ್ಲಿ ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡಿಬಿಟ್ಟು ಒಂದು ನೀವು ಬರೆದಿರ್ತಂಥ ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು ಅಥವಾ ಏನೋ ಒಂದು ಡಾಕ್ಯುಮೆಂಟ್ನ ಆಗಿರ್ಬೋದು, ಸೊ ನೀವು ಒಂದು ವೆಬ್ ಪೇಜ್ ಒಂಥರ ಒಂದು ಡಿಸೈನ್ ಮಾಡಬೇಕಾದ್ರೆ, ಸೊ ನೀವು ಇಲ್ಲಿ ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡಬೇಕಾಗುತ್ತೆ. ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡಿಬಿಟ್ಟು ನೀವು ಬರೆದಿರ್ತಂಥ ಒಂದು ಪ್ಯಾರಾಗ್ರಾಫ್ ಅಥವಾ ಏನೋ ಒಂದು ಡಾಕ್ಯುಮೆಂಟ್ನ ಸಪ್ರೇಟ್ ಆಗಿ ಮಾಡ್ಬೋದು. ಸೊ ದ HR ಟ್ಯಾಗ್ ಈಸ್ ಆನ್ ಎಂಪ್ಟಿ ಟ್ಯಾಗ್. ಸೊ ನಿಮ್ಗೆ ಹೇಳಬೇಕಾದ್ರೆ HR ಟ್ಯಾಗ್ ಕೂಡ ಇದೊಂದು ಎಂಪ್ಟಿ ಟ್ಯಾಗ್. ಇದು ಓಪನಿಂಗ್ ಟ್ಯಾಗ್ ಮಾತ್ರ ಇರುತ್ತೆ, ಸೊ ಕ್ಲೋಸಿಂಗ್ ಟ್ಯಾಗ್ ಇರಲ್ಲ. ಸೊ ಇದು ಸಿಂಗಲ್ ಟ್ಯಾಗ್ ಅಂತ ನಾವು ಹೇಳ್ಕೊಡ್ತೀವಿ. ಸೊ ನೀವು ಮೊದಲಿನ ವಿಡಿಯೋದಲ್ಲಿ ನೋಡಿರ್ಬೋದು ಸಿಂಗಲ್ ಹಾಗೂ ಡಬಲ್ ಟ್ಯಾಗ್ಗಳನ್ನ. ಸೊ ಇದು HR ಅನ್ನೋದು ಒಂದು ಎಂಪ್ಟಿ ಟ್ಯಾಗ್. ಸೊ ಇಟ್ ಡಸ್ ನಾಟ್ ರಿಕ್ವೈರ್ಡ್ ಎಂಡ್ ಟ್ಯಾಗ್. ಸೊ ಇದಕ್ಕೆ ಒಂದು ಎಂಡ್ ಟ್ಯಾಗ್ ಕೂಡ ಇರೋದಿಲ್ಲ. ಸೊ ಇದು ಓಪನಿಂಗ್ ಟ್ಯಾಗ್ ಮಾತ್ರ. ಸೊ ನಾವಿಲ್ಲಿ HR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಒಂದು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡ್ತೀವಿ. ದ HTML ಎಲಿಮೆಂಟ್ಸ್ ರಿಪ್ರೆಸೆಂಟ್ ಥೆಮೆಟಿಕ್ ಬ್ರೇಕ್ ಬಿಟ್ವೀನ್ ಪ್ಯಾರಾಗ್ರಾಫ್ ಲೆವೆಲ್ ಎಲಿಮೆಂಟ್. ಸೊ ನೀವು ಒಂದು ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಿರ್ಬೋದು ಅಥವಾ ಏನೋ ಒಂದು ನೀವೊಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿರ್ಬೋದು. ಸೊ ನೀವು ಮಲ್ಟಿಪಲ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿರ್ತೀರ ಅಥವಾ ಮಲ್ಟಿಪಲ್ ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಿರ್ತೀರ. ಸೊ ನೀವು ಕ್ರಿಯೇಟ್ ಮಾಡಿದಂಥ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಸೊ ನೀವೊಂದು ಹಾರಿಜಾಂಟಲ್ ಲೈನ್ನ ಆ್ಯಡ್ ಮಾಡಬೇಕಾದ್ರೆ HR ಟ್ಯಾಗನ್ನು ಯೂಸ್ ಮಾಡಿಬಿಟ್ಟು ನೀವು HTMLನಲ್ಲಿ ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದು HR ಟ್ಯಾಗ್ ಬಗ್ಗೆ. ನೆಕ್ಸ್ಟ್ ನಾವೀಗ ಯಾವ ಥರ ಒಂದು HR ಟ್ಯಾಗ್ನ ಯೂಸ್ ಮಾಡ್ತಾರಂತ ಎಕ್ಸಾಂಪಲ್ ನೋಡ್ಕೊಂಡ್ ಬರೋಣ. ಸೊ ನೀವು ಇಲ್ಲಿ ನೋಡಿರ್ಬೇಕು, ನಾನಿಲ್ಲಿ P ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಅಂದರೆ ಪ್ಯಾರಾಗ್ರಾಫ್ನ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. HTML ಸ್ಟ್ಯಾಂಡ್ ಫಾರ್ ಮಾರ್ಕಪ್ ಲ್ಯಾಂಗ್ವೇಜ್ ಫಾರ್ ಕ್ರಿಯೇಟಿಂಗ್ ಅ ವೆಬ್ ಪೇಜ್ ಅಂತ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. ಸೊ ನೆಕ್ಸ್ಟ್ ಕೂಡ ಇಲ್ಲಿ ಒಂದು ಪ್ಯಾರಾಗ್ರಾಫ್ನ ನಾನು ಆ್ಯಡ್ ಮಾಡಿದ್ದೇನೆ. CSS is a language that describes how HTML elements are to be displayed on screen, paper, in other media ಅಂತ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಜಾವಾ ಸ್ಕ್ರಿಪ್ಟ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿದ್ದೇನೆ. ಜಾವಾ ಸ್ಕ್ರಿಪ್ಟ್ ಈಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಫ್ HTML ಅಂತ. ಸೊ ನಾನಿಲ್ಲಿ ಈಗ 3 ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿದ್ದೇನೆ. ಪ್ರತಿಯೊಂದು ಪ್ಯಾರಾಗ್ರಾಫ್ ಮಧ್ಯದಲ್ಲಿ ನಾನು HR ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, HR ಟ್ಯಾಗ್ ಯಾವುದೇ ಕೂಡ ಅಂತ ಒಂದು ಎಂಡ್ ಟ್ಯಾಗ್ ಇರೋದಿಲ್ಲ, ಇದು ಸಿಂಗಲ್ ಟ್ಯಾಗ್ ಮಾತ್ರ. ಸೊ ನೀವು ಓಪನಿಂಗ್ ಟ್ಯಾಗ್ ಹಾಗೂ ಕ್ಲೋಸಿಂಗ್ ಟ್ಯಾಗ್ ಬಗ್ಗೆ ಗೊತ್ತಿದ್ದಿಲ್ಲ ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಈಗ HR ಟ್ಯಾಗ್ ಅನ್ನೋ ಒಂದು ಸಿಂಗಲ್ ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಸೊ HR ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಒಂದು ಹಾರಿಜಾಂಟಲ್ ಲೈನ್ನ ಆ್ಯಡ್ ಮಾಡಬೇಕಾದ್ರೆ, ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು ಅಥವಾ ಯಾವುದೋ ನಿಮ್ಮ ವೆಬ್ ಪೇಜ್ನಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಹಾರಿಜಾಂಟಲ್ ಆದಂಥ ಒಂದು ಲೈನ್ನ ಆ್ಯಡ್ ಮಾಡಬೇಕಾದ್ರೆ ನೀವು ಒಂದು HTML ಅನ್ನೋ ಒಂದು ಪೇಜ್ನಲ್ಲಿ HR ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಹಾರಿಜಾಂಟಲ್ ಲೈನ್ನ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ 3 ಪ್ಯಾರಾಗ್ರಾಫ್ ನಡುವೆ ಒಂದು HR ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ 2 ಪ್ಯಾರಾಗ್ರಾಫ್ ಮಧ್ಯೆ ನಾನು HR ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಈ ಥರ HR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾವಿಲ್ಲಿ ಇದರ ಔಟ್ಪುಟ್ ನಿಮಗೆ ನೋಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಸೊ ದಿಸ್ ಈಸ್ ಔಟ್ಪುಟ್. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಔಟ್ಪುಟ್. ಇಲ್ಲಿ 2 ಪ್ಯಾರಾಗ್ರಾಫ್ ಮಧ್ಯೆ ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಆಗಿದೆ. ಸೊ ಈ ಥರ ನಾವು HR ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ VS ಕೋಡ್ನಲ್ಲಿ ಇದನ್ನು ಯಾವ ಥರ ಒಂದು ಡಿಸೈನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ನಾವು ಬರೆದಿರ್ತಂಥ ಕೋಡು. ಸೊ ನೀವು ಇಲ್ಲಿ ನೋಡಿರ್ಬೋದು, ನಾನಿಲ್ಲಿ VS ಕೋಡ್ನಲ್ಲಿ ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿದ್ದೇನೆ. ಸೊ 3 ಪ್ಯಾರಾಗ್ರಾಫ್ ನಡುವೆ ನಾನು ಇಲ್ಲಿ 2 HR ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ
ಎಚ್ ಆರ್ ಟ್ಯಾಗ್ನ ಯೂಸ್ ಮಾಡಿದ್ದೇನೆ. ಸೊ ಈ ತರ ಎಚ್ ಆರ್ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಕ್ರಿಯೇಟ್ ಮಾಡ್ಬೋದು. ನಾನಿವಾಗ ಇದರ ಔಟ್ಪುಟ್ ನಿಮಗೆ ತೋರಿಸ್ತೀನಿ. ಸೊ ಓಪನ್ ವಿತ್ ಲೈವ್ ಸರ್ವರ್ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಇಲ್ಲಿ ಔಟ್ಪುಟ್ ನೋಡ್ತಿರ್ಬೋದು, 2 ಪ್ಯಾರಾಗ್ರಾಫ್ ಮಧ್ಯೆ ಅಂದ್ರೆ 2 ಡಾಕ್ಯುಮೆಂಟ್ ಮಧ್ಯದಲ್ಲಿ. ಸೊ ನೀವು ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ ನ ಯಾವ ತರ ಕ್ರಿಯೇಟ್ ಮಾಡ್ಬೋದು ಅಂತ ನೋಡಿದ್ದೀರಾ. ಸೊ ಈ ತರ ನಾವು ಒಂದು ಎಚ್ ಆರ್ ಟ್ಯಾಗ್ ನ ಯೂಸ್ ಮಾಡಿದ್ರೆ, ಸೊ ಈ ತರ ಇಲ್ಲಿ ನೋಡ್ತಿದ್ದೀರಲ್ಲ, ಇದೊಂದು ಪ್ಯಾರಾಗ್ರಾಫ್ ಹಾಗೂ ಈ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಇದೇನು ನೀವು ಒಂದು ಎಚ್ ಆರ್ ಟ್ಯಾಗ್ ನ ಯೂಸ್ ಮಾಡಿದಿರಲ್ಲ, ಆಗ ಈ ಎಚ್ ಆರ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನೀವು ಹಾರಿಜಾಂಟಲ್ ಲೈನ್ ನ ಒಂದು ಕ್ರಿಯೇಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಎಚ್ ಆರ್ ಟ್ಯಾಗ್ ಅಂದ್ರೆ ಹಾರಿಜಾಂಟಲ್ ಟ್ಯಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.